ಜನರು ಇನ್ನೊಂದು ಮಾತು ಹೇಳಿದ್ದಾರೆ. ಸುಧಾಕರ್ ಅವರು ತಮ್ಮ ಸುತ್ತ ಒಂದು ಬಲವಾದ ವಲಯ ನಿರ್ಮಿಸಿಕೊಂಡ್ರು ಅಂತ. ಒಬ್ಬ ರಾಜನನ್ನ ಭೇಟಿ ಮಾಡಬೇಕಾದ್ರೆ ಮಧ್ಯದಲ್ಲಿ 10 ಜನರನ್ನ ದಾಟಬೇಕು ಅಂದ್ರೆ ಜನರಿಗೆ ಭಯ, ಅಸಹನೆ ಬರೋದಿಲ್ವೇ? ಮೊದಲು ನಮ್ಮ ಜೊತೆ ಮಾತಾಡಿ, ನಾವ್ ನೋಡ್ತೀವಿ, ಸರುಗು ಹೇಳ್ತೀವಿ ಅಂತ ಮಧ್ಯವರ್ತಿಗಳು ಹೇಳಿದ್ರಂತೆ. ಆದರೆ ಆ ಸಮಸ್ಯೆ ನಿಜವಾಗಿಯೂ ಸುಧಾಕರ್ ಅವರಿಗೆ ತಲುಪಿತ್ತಾ ಅಥವಾ ಮಧ್ಯದಲ್ಲೇ ನಿಂತು ಹೋಗಿತ್ತ? ಜನರ ಮಾತು ಏನು ಅಂದ್ರೆ, ಸರ್ ಹೆಸರು ಹೇಳ್ಕೊಂಡು ಕೆಲವರು ಮೇರೆ ಮೀರಿದ್ರು. ಸುಧಾಕರ್ ಫಾಲೋವರ್ಸ್ ದೌರ್ಜನ್ಯ ಮಾಡೋರು, ದರ್ಪ ತೋರ್ಸೋರು, ಸಾಮಾನ್ಯರಿಗೆ ಭಯ ಪಡಿಸ್ತಾ ಇದ್ರು. ನಾಯಕನಿಗೆ ಗೊತ್ತಾಗದೆ ಸುತ್ತಲಿನವರ ವರ್ತನೆ ಜನಮನಕ್ಕೆ ನೋವುಂಟು ಮಾಡಿದ್ಯಾ? ಅಹಂಕಾರ ಅನ್ನೋ ಆರೋಪ ಇದು ತುಂಬಾ ಸಂವೇದನಾಶೀಲ ವಿಷಯ. ಕೆಲವರು ಹೇಳೋದೇನು ಅಂದ್ರೆ, ಸರ್ ತುಂಬಾ ಬ್ಯುಸಿ, ಕೆಲವೊಮ್ಮೆ ಅಪ್ರೋಚಬಲ್ ಆಗಿರ್ಲಿಲ್ಲ. ಒಬ್ಬ ನಾಯಕ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಒಂದು ಫೋನ್ ಕರೆ, ಒಂದು ಕೈ ಹಿಡಿತ, ಒಂದು ಧೈರ್ಯದ ಮಾತು ಜನರಿಗೆ ತುಂಬಾ ದೊಡ್ಡ ಬೆಂಬಲ. ಅದು ಕಡಿಮೆ ಆಯ್ತು ಅನ್ನೋ ಭಾವನೆ ಕೆಲವರಲ್ಲಿ ಮೂಡಿದಂತೆ ಕಾಣ್ತಿದೆ. ಅಭಿವೃದ್ಧಿ ವರ್ಸಸ್ ಭಾವನೆ. ಜನರು ಮತ್ತೊಂದು ಪ್ರಮುಖ ವಿಚಾರ ಹೇಳಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳು ಮಾಡಿದ್ದಾರೆ, ಆದ್ರೂ ಜನರು ಭಯ ಪಡುವರು. ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಾಕ, ರಸ್ತೆ, ಆಸ್ಪತ್ರೆ, ಯೋಜನೆ ಇವೆಲ್ಲ ಮುಖ್ಯ. ಆದರೆ ಜನರಿಗೆ ಇನ್ನೊಂದು ಮುಖ್ಯವಾದದ್ದು ನಮ್ಮ ಮನುಷ್ಯ ಅನ್ನೋ ಭಾವನೆ. ಅವರು ನಮ್ಮ ಮನೆಯವರಂತೆ ಇರಬೇಕು, ನಮ್ಮ ಮನೆಗೆ ಬಂದಿರಬೇಕು, ನಮ್ಮ ದುಃಖದಲ್ಲಿ ಭಾಗಿಯಾಗಿರ್ಬೇಕು. ಅಭಿವೃದ್ಧಿ ಇದ್ರೂ ಭಾವನಾತ್ಮಕ ಸಂಪರ್ಕ ಕಡಿಮೆಯಾದ್ರೆ ಜನರ ತೀರ್ಮಾನ ಬದಲಾಗಬಹುದು. ಸಂಘಟನೆ ಸಮಸ್ಯೆ. ಕೆಲವರು ಹೇಳೋದೇನು ಅಂದ್ರೆ, ಪಕ್ಷದ ಒಳಗಿನ ಅಸಮಾಧಾನ, ಸ್ಥಳೀಯ ಮಟ್ಟದ ಭಿನ್ನಾಭಿಪ್ರಾಯಗಳು, ಟಿಕೆಟ್ ಆಯ್ಕೆ ವೇಳೆ ಉಂಟಾದ ಅಸಮಾಧಾನ ಇವು ಕೂಡ ಪರಿಣಾಮ ಬೀರಿರಬಹುದು. ಒಬ್ಬ ನಾಯಕ ಎಷ್ಟೇ ಶಕ್ತಿಶಾಲಿ ಇದ್ರೂ ಬೂತ್ ಮಟ್ಟದ ಕಾರ್ಯಕರ್ತ ಖುಷಿಯಾಗಿರದಿದ್ದರೆ ಅದು ಮತದಲ್ಲಿ ಪ್ರತಿಫಲಿಸಬಹುದು. ಜನಮನದ ಸಂದೇಶ. ವೀಕ್ಷಕರೇ, ಜನರು ಕೊಟ್ಟ ಸಂದೇಶ ಸ್ಪಷ್ಟ. ನಮ್ಮ ಜೊತೆ ಇರೋ ನಾಯಕ ಬೇಕು. ಸೋಲು ಅಂದ್ರೆ ಅಂತ್ಯ ಅಲ್ಲ, ಕೆಲವೊಮ್ಮೆ ಅದು ಜನರಿಂದ ಬರುವ ಎಚ್ಚರಿಕೆ.